ಕರ್ತನಿಗೆ ಶುಭಗಳು, ನಿಮ್ಮೆಲ್ಲರಿಗೆ ಶುಭಗಳು. ಚೆನ್ನಾಗಿದ್ದೀರಪ್ಪ? ನೋಡ್ರಿ, ಯೆಶಾಯ ಗ್ರಂಥದಲ್ಲಿ 14ನೇ ಅಧ್ಯಾಯ 25ನೇ ವಚನ. ಅಶ್ಶೂರನು ನನ್ನ ದೇಶದಲ್ಲಿ ಮುರಿದು ನನ್ನ ಬೆಟ್ಟಗಳ ಮೇಲೆ ತುಳಿದು ಬಿಡುವೆನು. ಆಗ ಅವರು ನೊಗವು ನನ್ನ ಜನರಿಂದ ತೊಲಗಿ ಹೋಯಿತು. ನೆಗೆಗಳನ್ನು ಬಿಚ್ಚುವುದಕ್ಕೆ ಸಮರ್ಥನು ಯೇಸು ಕ್ರಿಸ್ತನು. ನೆಗೆ ಮುರಿದು ಹೋಯಿತು. ಅಶ್ಶೂರನ ನೆಗೆ ಮುರಿದು ಹೋಯಿತು. ಸೇನಾಧೀಶರನು ಏನು ಮಾಡ್ತಾ ಇದ್ದಾನೆ? ನಮಗೆ ಗొప్ప ಕೃಪೆ ಕೊಡ್ತಾ ಇದ್ದಾನೆ ರೀ. ನೆಗೆ ಮುರಿದು ಹೋಯಿತು. ಅಶ್ಶೂರಿನ ದೇಶದಲ್ಲಿ ನಾವು ಬಂದಿಯಾಗಿದ್ದೀವಿ. ಇಂದಿನ ದಿವಸ ಸೈತಾನನ ದೇಶದಲ್ಲಿ ನಮ್ಮ ನೆಗೆಗಳು ಮುರಿದು ಹೋದವು. ನಮಗೆ ಅಧಿಕಾರ ಬಂದಿದೆ, ಸಾಮರ್ಥ್ಯ ಬಂದಿದೆ, ಶಕ್ತಿ ಇದೆ. ನಮ್ಮ ನೆಗೆಗಳು ಮುರಿದು ಹೋಯಿತು. ನೋಡ್ರಿ ಏನು ಹೇಳ್ತಾ ಇದ್ದಾರೆ ನೋಡ್ರಿ. 26 ನೋಡಿದರೆ, ಇದೇ ಲೋಕದಲ್ಲೆಲ್ಲ ನೆರವೇರಬೇಕಾದ ನನ್ನ ಉದ್ದೇಶ. ಲೋಕದಲ್ಲೆಲ್ಲ ಇದೇ ನೆರವೇರಬೇಕಾಯಿತು, ನೆರವೇರುತ್ತದೆ, ನೆರವೇರಿಸುವೆನು. ಇದೇ ಜನಾಂಗಗಳ ಮೇಲೆ ಚಾಚಿದ ನನ್ನ ಕೈ ಸೇನಾಧೀಶರನ್ನು ಯೆಹೋವನು ಉದ್ದೇಶ ಮಾಡಿದ್ದಾನೆ. ಅದು ಯಾರು ವ್ಯರ್ಥಪಡಿಸುವರು? ಸೃಷ್ಟಿಕರ್ತನ್ರಿ ಆಲೋಚನೆ ಮಾಡಿದ್ದಾನೆ, ಅದು ನೆರವೇರಿಸ್ತದೆ ಅಂತೆ. ನೆರವೇರುವುದು. ಅಶ್ಶೂರನ ನೆಗೆಗಳು ಬಿಚ್ಚಲ್ಪಟ್ಟಿವೆ. ನಮ್ಮ ನೆಗೆಗಳು ಬಿಚ್ಚಲ್ಪಟ್ಟಿದ್ದೇವೆ, ಮುರಿದು ಹೋಯಿತು. ನೋಡ್ರಿ, ಪ್ರಕಟಣೆ ಗ್ರಂಥದಲ್ಲಿ ನಮಗೆ ಒಂದು ನಾವು ನೋಡ್ತೀವಿ ನೋಡ್ರಿ. ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದದ್ದು ಆಕಾಶ ಮಂಡಲವು, ಭೂಮಂಡಲವು ಇಲ್ಲದೆ ಹೋಯಿತು. ಇನ್ನು ಸಮುದ್ರವೂ ಇಲ್ಲ. ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬಂದವನ್ನು ಕಂಡನು. ಯಾಕೋಬನು ಇಲ್ಲಿ ಏನು ಮಾಡ್ತಾ ಇದ್ದಾನೆ? ದರ್ಶನವನ್ನು ಕೊಡ್ತಾ ಇದ್ದಾನೆ. ದರ್ಶನ ನೋಡ್ತಾ ಇದ್ದಾನೆ. ನೋಡಿದ್ದನ್ನು ನಮ್ಗೆ ಹೇಳ್ತಾ ಇದ್ದಾನೆ. ಪರಲೋಕದಿಂದ ಒಂದು ಬಂದವರಿಂದ ಹೇಳ್ತಾ ಇದ್ದಾನೆ. ಏನು? ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬಂದವನ್ನು ಕಂಡನು. ಅದು ತನ್ನ ಗಂಡನಿಗೋಸ್ಕರ ಅಲಂಕಾರ ಕೃತ್ಯ ಆಗಿ ಮೊದಲಗಿತ್ತೆಯಂಗೆ ಶೃಂಗಾರಿಸಲ್ಪಟ್ಟಿದೆ. ನಾವು ಹೆಂಗಿರಬೇಕು? ಯೇಸು ಕ್ರಿಸ್ತನ ಹತ್ರ ಶೃಂಗಾರದಿಂದ ಇರಬೇಕು, ಕನ್ಯಕವರಾಗಿರಬೇಕು. ನಾವು ಯೇಸು ಕ್ರಿಸ್ತನ ಆರಾಧಿಸಿದಾಗ ನಾವು ಹೆಂಗಿರಬೇಕು? ಕನ್ಯಕರಾಗಿರಬೇಕು. ಮದುವೆ ಮಾಡಿಕೊಂಡ ಹೆಂಗಸಾಗಿರಬೇಕು. ಸ್ವಂತ ಗಂಡನನ್ನು ಸೇವಿಸುವಂತ ಆಗಿರಬೇಕು. ನೋಡ್ರಿ, ಅಲಂಕಾರ ಕೃತ್ಯದಾಗ ಮೊದಲಗಿತ್ತೆಯಂತೆ ಶೃಂಗಾರಿಸಲ್ಪಟ್ಟ ಸಿಂಹಾಸನದಂದೆ ಬಂದು ಮಹಾಶಬ್ದವು ಕೇಳಿಸಿತು. ದೇವರ ನಿವಾಸವು ಮನುಷ್ಯರಲ್ಲಿ ಅವರೊಳಗೆ ವಾಸ ಮಾಡುವುದು. ಅವರು ಪ್ರಜೆಗಳಾಗಿರುವರು. ದೇವರೇ ತಾನೇ ತನ್ನ ಸಂಗಡ ಇದ್ದು ಅವರ ಕಣ್ಣೀರನ್ನೆಲ್ಲ ಬಿಡಿಸುವನು. ಇದು ಮರಣವಿದ್ದಿಲ್ಲ, ಇನ್ನೂ ದುಃಖವಾಗಿ ಗೋಳಾಟವಿಲ್ಲ. ಮರಣವೇ ಇಲ್ಲ. ಯಾರಿಗೆ ಮರಣ ಇಲ್ಲ? ಯೇಸು ಕ್ರಿಸ್ತನ ನಂಬಿ ದೀಕ್ಷಾಸ್ನಾನ ಮಾಡಿಕೊಳ್ಳೋರಿಗೆ ಮರಣವಿಲ್ಲ. ಯಾಕೆಂದರೆ ಗೊತ್ತಾ? ನೀನು ದೀಕ್ಷಾಸ್ನಾನ ಮಾಡಿಕೊಂಡಾಗೆ ಸತ್ತು ಹೋಗ್ಬಿಟ್ಟಿದೀಯಾ. ನೀನು ಕ್ರಿಸ್ತನಾಗಿ ಜೀವಿಸ್ತಾ ಇದ್ದೀಯಾ. ಕ್ರಿಸ್ತನು ನಿನ್ನ ಸಂಗಡ ಇದ್ದಾನೆ. ಯೇಸು ಕ್ರಿಸ್ತನು ನಿನ್ನ ಸಂಗಡ ಇದ್ದು ನಿನಗೆ ನಿಮ್ಮ ಹೃದಯದಲ್ಲಿ ಭಾರವಿಟ್ಟು ಆ ಭಾರವನ್ನು ಹೊರಿದುವುದಕ್ಕೆ ನೋಡ್ರಿ, ಪರಿಶುದ್ಧ ಪಟ್ಟಣ ಹೊಸ ಯೆರೂಸಲೇಮ ಪರಲೋಕದಿಂದ ಬಂದ ಬಳಿಯಿಂದ ಒಬ್ಬರನ್ನು ನೋಡಿ ಹೇಳ್ತಾ ಇದ್ದಾನೆ. ಆತನು ಅವರೊಡನೆ ವಾಸ ಮಾಡುವನು. ಅವರು ಆತನಿಗೆ ಪ್ರಜೆಗಳಾಗಿದ್ದರು.
ನಾವು ನಮ್ಮ ದೇವರ ಸಂಗಡ ಇದ್ದೇವೆ. ಪವಿತ್ರಾತ್ಮನು ನಮ್ಮ ಹೃದಯದಲ್ಲಿ ಇದ್ದಾನೆ. ನಮಗೆ ಮರಣವಿಲ್ಲ. ಇದು ಗುರ್ತು ಮಾಡ್ಕೋಬೇಕು. ನಮಗೆ ಮರಣವಿಲ್ಲ. ಈ ಶರೀರಕ್ಕೆ ಮರಣವಿದೆ ಏನೋ, ಆದರೆ ಆತ್ಮಕ್ಕೆ ಮರಣವಿಲ್ಲ. ವರ್ಷ ಯೆರೂಸಲೇಮ, ಯಾರಾದರೂ ಕ್ರಿಸ್ತನೊಂದಿದ್ದರೆ ನೂತನ ಸೃಷ್ಟಿ. ನೂತನ ಸೃಷ್ಟಿ. ನಿಮ್ಮ ಹತ್ರ ದೇವರಿದ್ದಾನೆ. ದೇವರ ಸಂಗಡ ನೀ ಇದ್ದೀಯ. ಶ್ರಮೆಗಳು ನಿನ್ನ ಒಳ್ಳೆಯದಕ್ಕೆ. ಶ್ರಮೆ ಬಂದಿತಾ ನೀನು ಒಳ್ಳೆಯದಕ್ಕೆ, ಅದು ಕೆಟ್ಟದ್ದಕ್ಕೆ ಅಲ್ಲ. ನೀನು ಚೆನ್ನಾಗಿ ನೋಡ್ಕೋಬೇಕಂತ ದೇವರು ಬರಮಾಡ್ತಾರೆ. ಯಾಕೆಂದರೆ ನೀನು ಪರೀಕ್ಷೆಯಲ್ಲಿ ಗೆಲ್ಲಬೇಕು. ಪರೀಕ್ಷೆ ಅಂದರೆ ಗೆಲ್ಲಬೇಕು ಅಂದರೆ ನೀನು ಹುಷಾರಾಗಿರಬೇಕು, ಎಚ್ಚರವಾಗಿರಬೇಕು ಅಂದರೆ ನಿನಗೆ ಪರೀಕ್ಷೆ ಬೇಕು, ಶ್ರಮೆ ಬೇಕು, ಕಷ್ಟಗಳು ಬೇಕು, ಬಂಧಕಗಳು ಬೇಕು. ದೇವರ ಪಾದಗಳನ್ನ ಹಿಡ್ಕೋಬೇಕು. ನೀನು ಉದ್ಧಾರ ಆಗಬೇಕು. ಅನೇಕರನ್ನು ಯೇಸು ಕ್ರಿಸ್ತನ ಕಡೆಗೆ ತಿರುಗಿಸಬೇಕು ಅಂದರೆ ನಿನಗೆ ಹೋರಾಟ ಇರಬೇಕು, ಜಯಿಸಬೇಕು. ನೀನು ಎಷ್ಟು ಜಯಿಸುವುದಕ್ಕೆ ಪ್ರಯತ್ನ ಮಾಡ್ತೀಯೋ ದೇವರು ನಿನ್ನ ಸಂಗಡ ಇದ್ದು ಅದನ್ನು ಫಲಗೊಳಿಸುತ್ತಾನೆ. ಆತನು ಅವರೊಳಗೆ ವಾಸ ಮಾಡುವನು. ನೋಡ್ರಿ ಎಷ್ಟು ಮೃದುವಾದ ಮಾತು. ಆತನು ಅವರೊಳಗೆ ವಾಸ ಮಾಡ್ತಾನೆ. ಅವರು ಆತನಿಗೆ ಪ್ರಜೆಯಾಗಿರುವರು. ದೇವರು ತಾನೇ ಅವರ ಸಂಗಡ ಇರುವನು. ಅವರ ಕಣ್ಣೀರೆಲ್ಲ ಒರೆಸಿಬಿಡುವನು. ಇನ್ನು ಮರಣವೂ ಇರುವುದಿಲ್ಲ. ನೋಡ್ರಿ, ಮರಣವೂ ಇರುವುದಿಲ್ಲ. ದೀಕ್ಷಾಸ್ನಾನ ಮಾಡಿಕೊಂಡವರಿಗೆ ಮರಣವಿರುತ್ತಾ? ಇರುವುದಿಲ್ಲ. ಯಾಕೆ? ನಿನ್ನ ಶರೀರಕ್ಕೆ ಮರಣವಿದೆಯೇನೋ, ಆತ್ಮಕ್ಕೆ ಮರಣವಿಲ್ಲ. ನೀನು ಯುಗ ಯುಗಗಳು ದೇವರ ಸಂಗಡ ಜೀವಿಸ್ತೀಯ. ದೇವರ ನಿವಾಸವು ಮನುಷ್ಯರಲ್ಲಿದೆ. ನಮಗೆ ಅಶೂರನು ಕೇಡುಗಳನ್ನು ನೋಡ್ರಿ, ಲೋಕದಲ್ಲೆಲ್ಲ ನೆರವೇರಿಸುವ ನನ್ನ ಉದ್ದೇಶ ಜನಾಂಗಗಳಿಗೆ. ಯೆಶಾಯ ಗ್ರಂಥ 14ನೇ ಅಧ್ಯಾಯ 26ನೇ ವಚನ. ಇದೇ ಲೋಕದಲ್ಲೆಲ್ಲ ನೆರವೇರಿಸುವ ಉದ್ದೇಶ. ಅಶೂರ್ ನನ್ನ ದೇಶದಲ್ಲಿ ಮುರಿದು ನನ್ನ ಬೆಟ್ಟಗಳ ಮೇಲೆ ತುಳಿದು ಬಿಡುವನು. ಆಗ ಅವರು ನೆಗವು ನನ್ನ ಜನರೊಂದಿಗೆ ತೊಲಗಿ ಹೋಗಿದೆ. ನೆಗೆಗಳು, ಕಟ್ಟುಗಳು, ಬಂಧಕಗಳು, ಕಟ್ಟಲ್ಪಟ್ಟ ಬಂಧಕಗಳು, ಎಲ್ಲ ಬಂಧಕಗಳು ಬಿಚ್ಚುವುದಕ್ಕೆ ದೇವರು ಸಿದ್ಧವಾಗಿದ್ದಾನೆ. ನೀನು ಶೃಂಗಾರದಿಂದ ನಿನ್ನ ಗಂಡನಿಗೆ, ಯೇಸು ಕ್ರಿಸ್ತನಿಗೆ ನಿನ್ನ ಹೃದಯ ಕೊಟ್ಟು ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ ನೀನು ದೇವರನ್ನು ಆರಾಧಿಸಿದರೆ, ಜಯಿಸಿದರೆ, ಜೀವಿತವನ್ನು ನೀನು ಕಂಡ್ರೆ ದೇವರು ನಿನ್ನೊಂದಿಗೆ ಇದ್ದು ನಿನ್ನ ಕೃಪೆ ಕೊಟ್ಟು, ಪ್ರೀತಿ ಕೊಟ್ಟು, ಪ್ರೇಮ ಕೊಟ್ಟು ನಿನ್ನನ್ನು ಬೆಳೆಸುತ್ತಾನೆ. ಪ್ರಾರ್ಥನೆ ಮಾಡ್ಕೊಂಡು, ತಂದೆ ನಿನಗೆ ಸ್ತೋತ್ರ. ನಮಗೆ ವಾಕ್ಯವನ್ನು ಕೊಟ್ಟಿಯಪ್ಪ. ವಾಕ್ಯದಿಂದ ನಮಗೆ ಶಕ್ತಿಯನ್ನು ಕೊಟ್ಟಿಯಪ್ಪ. ಶಕ್ತಿಯಿಂದ ನಮ್ಮನ್ನು ಜಯಿಸುವುದಕ್ಕೆ ಕೃಪೆ ಕೊಟ್ಟಿದೆಯಪ್ಪ. ನಿನಗೆ ಸ್ತೋತ್ರ ಏಸಪ್ಪ. ನಿನಗೆ ಸ್ತೋತ್ರ, ಘನತ, ಮಹಿಮ, ಪ್ರಭಾವಗಳು ನಿಮಗೆ ಕೊಡ್ತಾ ಇದ್ದೀವಿ ತಂದೆ. ಆಮೇನ್.